ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಮಜ್ಜಿಗೆ, ಪಾನಕ, ಕೋಸಂಬರಿ ಮತ್ತು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಎಲ್ಲ ಮಾಡಿದೆ. ಎಲ್ಲನೂ ತಿಂಡಿ ಎಲ್ಲ ಮುಗಿಸಿ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತೇಳಿ. ಆ್ಯಂಡ್ ನನಗಂತೂ ಇತ್ತೀಚೆಗಂತೂ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಪಾಪು ನೋಡ್ಕೊಳ್ಳೋದೇ ಆಗ್ತಾಯಿತ್ತು. ಅದರಿಂದ ವ್ಲಾಗೇ ಮಾಡಿರಲಿಲ್ಲ ತುಂಬ ದಿನ, ಆಲ್ಮೋಸ್ಟ್ 15 ಡೇಸ್ ಮೇಲೆ ಆಯ್ತು ಅನಿಸುತ್ತೆ ವ್ಲಾಗೇ ಮಾಡಿರಲಿಲ್ಲ. ಹಬ್ಬದಲ್ಲಿ ಮಾಡಿದ್ದೆ. ಆಮೇಲೆ ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ನಾರ್ಮಲಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ಮಲಗಿದ್ದಾಳೆ ಅಂತೇಳಿ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿಕೊಂಡು ಆ್ಯಂಡ್ ಬೆಳಿಗ್ಗೆದು ಸ್ವಲ್ಪ ಅದು ಇದು ಪಾನಕ, ಮಜ್ಜಿಗೆ ಮತ್ತು ಖಾರ ಪೊಂಗಲ್ ಎಲ್ಲ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡೋಣ ಸಾಂಬಾರು ಮಾಡ್ಕೊಂಬಿಟ್ರೆ ಅಂತೇಳಿ ಮಾಡ್ತಾಯಿದ್ದೆ. ಆ್ಯಂಡ್ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೊಂದು ಕೆಲಸ ಇತ್ತು, ಇನ್ನೂ ಮಲಗಿದ್ಲು ಅವಳು. ಇವಾಗ ಬೇಸಿಗೆ ಆಗಿರೋದ್ರಿಂದ ಕಾಯಿ ಎಲ್ಲ ಕೊಬ್ಬರಿ ಆಗಿಬಿಡುತ್ತೆ, ತೆಂಗಿನಕಾಯಿ. ಅದರಿಂದ ನಾನು ಫ್ರೆಶ್ ಆಗಿದ್ದಾಗಲೇ ತುರಿದಿಟ್ಕೊಂಡ್ಬಿಡ್ತೀನಿ. ಇವಳು ಇನ್ನೂ ಮಲಗಿದ್ಲು, ಅದರಿಂದ ಅವಳು ಮಲಗಿದಾಗಲೇ ಕೆಲಸ ಮಾಡ್ಕೊಂಬಿಡೋಣ ಅಂತೇಳಿ ಕಾಯೆಲ್ಲ ತುರಿದು ನೀಟಾಗಿ ಈ ಥರ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಟೆಂಪ್ರೇಚರ್ ನಾರ್ಮಲಲ್ಲಿ ಇಟ್ಟು, ಯಾಕಂದರೆ ಇವಾಗ ನಾನು ಪಾಪು ಇರೋದ್ರಿಂದ ಸಾಂಬಾರು ಮಾಡಬೇಕಾದ್ರೆ ಅಲ್ಲೇ ತುರ್ಕೊಂಡು ಕಾಯಿನ ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗಿಬಿಡ್ತಿತ್ತು. ಆ್ಯಂಡ್ ನನಗೆ ಇದೊಂದು ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಆರಾಮ್ಸೆ 15 ಡೇಸ್ ಇರ್ಬೋದು ತೆಂಗಿನಕಾಯಿನ, ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಇವತ್ತಿಗೆ ನನ್ನ ಮಗಳಿಗೆ 9 ಮಂತ್ಸ್ ಕೂಡ ಕಂಪ್ಲೀಟ್ ಆಗಿತ್ತು. ಅದಕ್ಕೆ ಫೋಟೋಶೂಟ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದೆ. ಬಟ್ ನಾನು ಬ್ಯಾಕ್ಗ್ರೌಂಡಿಗೆ ಹಾಕಿದ ಬಟ್ಟೆನ ತುಂಬ ಚಿಕ್ಕದು ಹಾಕ್ಬಿಟ್ಟಿದ್ದೆ, ಅದರಿಂದ ಅವಳ ಹೈಟಿಗೆ ಸಾಕಾಗ್ತಾ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಇವಳು ಇಟ್ಕೊಂಡು ಇನ್ನೊಂದು ಮಾಡ್ತೀನಿ ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂತು ಚೆನ್ನಾಗಿ ಯಾವುದಾದ್ರೂ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಮಾಡಿಕೊಂಡೆ. ಆ್ಯಂಡ್ ನಾನು ಇಷ್ಟು ತಿಂಗಳಾದರೂ ನನ್ನ ಮಗಳ ಫೇಸ್ ರಿವೀಲ್ ಕೂಡ ನಾನು ಮಾಡಿರಲಿಲ್ಲ. ನನಗೆ ತುಂಬ ಆಸೆ ಇತ್ತು ನನ್ನ ಮಗಳದು ಫೇಸ್ ರಿವೀಲ್ ವ್ಲಾಗೇ ಮಾಡಬೇಕು ಅಂತ. ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಕೆಲಸ ಆಗಲಿ ಇಲ್ಲಾಂದರೆ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ಮಗಳು ಫೇಸ್ ರಿವೀಲ್ ಕೂಡ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಆಫ್ಟರ್ 3 ಡೇಸ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 ಡೇಸಿಂದ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಇವತ್ತು ಮಮ್ಮಿ ಮನೆಗೆ ಬಂದಿದೆ, ಸ್ವಲ್ಪ ರೆಸ್ಟ್ ಮಾಡೋಣ. ಆ್ಯಂಡ್ ಮಮ್ಮಿಯನಿಗೂ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು, ಅದಕ್ಕೆ ಬಂದೆ. ಆ್ಯಂಡ್ ಇವತ್ತು ನನ್ನ ಮಗಳು ಹೊಸಲನ್ನ ದಾಟಿದ್ಲು, ಅದಕ್ಕೆ ಇವತ್ತು ಹೊಸಲು ಪೂಜೆ ಮಾಡೋಣ ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ ಮನೇಲಿ ಹೊಸಲು ದಾಟೋಕ್ಕೆ ಆಗಿಲ್ಲ, ತುಂಬ ಹೈಟ್ ಇದೆ, ಅದರಿಂದ ಅಲ್ಲಿ ದಾಟಿರಲಿಲ್ಲ. ಇಲ್ಲೇ ದಾಟಿದ್ಲಲ್ವ, ಪೂಜೆ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಪೂಜೆ ಸಾಮಾನೆಲ್ಲ ತರಿಸಿಟ್ಟಿದ್ದೀನಿ. ಮಮ್ಮಿನೂ ಪಾಪನ ರೆಡಿ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಫ್ರೆಶ್ ಅಪ್ ಆದೆ. ಇವಾಗ ಬೇಗ ಬೇಗ ಹೊಸಲು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಸಂಜೆ 6 ಗಂಟೆನೇ ಆಗಿದೆ. ಇವಾಗ ಸಿಂಪಲಾಗಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ಆ್ಯಂಡ್ ಅವಳನ್ನ ಪಾಪನ ಕರ್ಕೊಂಡೋಗಿ ಹೊಸ್ಲ ಹತ್ರ ಕೂರಿಸಿ ಪೂಜೆ ಮಾಡಿಸಿ ಹೊಸಲು ದಾಟಿಸ್ಬೇಕಿತ್ತು. ನಾನು ಹೊಸಲೆಲ್ಲ ರೆಡಿ ಮಾಡಿ ಫಸ್ಟ್ ಇಟ್ಕೊಂಬಿಡೋಣ ಅಂತೇಳಿ ಹೊಸಲು ರೆಡಿ ಮಾಡ್ತಾಯಿದ್ದೆ. ಪಾಪನ ಅಮ್ಮ ಕರ್ಕೊಂಡಿದ್ರು. ಆ್ಯಂಡ್ ಅವಳಿಗೋಸ್ಕರ ಪುಟಾಣಿ ಚೇರ್ ಇಟ್ಟಿದ್ವಿ, ಕೂತ್ಕೊಂಡಿರಲಿ ಪೂಜೆ ಮಾಡೋ ತನಕ ಅಂತ. ಆ್ಯಂಡ್ ಬ್ಯಾಕ್ ಸೈಡಿಗೆ ಸಪೋರ್ಟ್ ಇದ್ದರೆ ಒಳ್ಳೆಯದಲ್ವಾ ಅಂತೇಳಿ ಚೇರ್ ಇಟ್ಟಿದ್ವಿ. ಅದು ನನ್ನ ದೊಡ್ಡ ಮಗಳಂತೂ ಅದನ್ನು ತೊಗೊಂಡು ಬರೋದು ಹೋಗೋದು, ಮತ್ತು ನಾನೇ ಕೂತ್ಕೋತೀನಿ, ಅಮ್ಮ ಪೂಜೆ ಮಾಡು, ನನಗೆ ಪೂಜೆ ಮಾಡು ಅಂತ ಹೇಳಿ ತುಂಬ ಹಿಂಸೆ ಕೊಡ್ತಿದ್ಲು. ಆ್ಯಂಡ್ ಅದಾದಮೇಲೆ ಅವಳನ್ನ ಎದ್ದೇಳಿಸಿ ನನ್ನ ಚಿಕ್ಕ ಮಗಳನ್ನ ಕೂರಿಸಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಪೂಜೆ ಆದಮೇಲೆ ಇನ್ನೂ ಒಂದ್ಸಲ ಹೊಸಲು ದಾಟಿಸ್ಬೇಕಿತ್ತಲ್ವ ಅಂತೇಳಿ ಹಣ್ಣು ಕಾಯಿ ಎಲ್ಲ ಈಚೆ ಇಟ್ಟಿದ್ವಿ. ಬರ್ತಾನೆ ಇರಲಿಲ್ಲ, ಒಂದು 1/4 ಗಂಟೆ ಮಾಡಿದ್ಲು ಬರೋದಕ್ಕೆ. ಆ್ಯಂಡ್ ಲಾಸ್ಟಿಗೂ ಬಂದು. ಆ್ಯಂಡ್ ಇಷ್ಟು ದಿನ ನನ್ನ ಮಗಳು ಮುಖನ ನಾನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಈ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಇವಳಿಗೆ ಬ್ಲೆಸ್ ಮಾಡಿ. ಆ್ಯಂಡ್ ಸದ್ಯಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.